ಜಾನ್, ಇಲ್ಲಿ ನೋಡು ನಿನ್ನ ಭೂಕಂಪ ಮಾಡೋವಂತ ಮಿಷಿನ್ ಗನ್. ಎಲ್ಲಿ ಭೂಕಂಪ ಆಗ್ಬೇಕು ಅಂತಿದ್ಯೋ ಅಲ್ಲಿ ಇದರಿಂದ ಗುರಿ ಇಟ್ಬಿಟ್ಟು ಟ್ರಿಗರ್ ನ ಪ್ರೆಸ್ ಮಾಡು. ಗನ್ಸಿಂದ ರೇಸ್ ಆಚೆ ಬಂದು ಅದ್ ಯಾವ ಜಾಗದಲ್ಲಿ ಬೀಳುತ್ತೋ ಅಲ್ಲಿ ಭೂಕಂಪ ಆಗೇ ಆಗುತ್ತೆ. ಅರ್ಥ ಆಯ್ತು ಸರ್. ನಾನೇನು ಅಷ್ಟೊಂದು ತಿಳ್ಕೊಳ್ಳದೆ ಇರುವಂತ ವ್ಯಕ್ತಿ ಅಲ್ಲ ಸರ್. ಆಹಾ, ಎಷ್ಟು ಮಜಾ ಇದೆ. ಮದುವೆ ಮನೇಲಿ ಡ್ಯಾನ್ಸ್ ಮಾಡ್ದಂದ್ರೆ ನಂಗೆ ಸಖತ್ ಖುಷಿ. ನನ್ನ ಪ್ರೀತಿಯ ಫುರ್ಫುರಿ ನಗರದ ಜನಗಳೇ, ಮದುವೆ ಮಾಡ್ಕೊಂಡು ಡ್ಯಾನ್ಸ್ ಮಾಡೋದು ಬಿಡಿ, ಬೇಗ ನಿಮ್ ಮನೆಗಳಿಗೆ ಹೊರಡಿ ಈಗ್ಲೇ. ಯಾಕಪ್ಪ ನೀವು ನಮ್ಮನ್ನೆಲ್ಲ ಲೂಟಿಂಗ್ ಮಾಡಕ್ ಬಂದಿದ್ದೇನಪ್ಪ? ನನ್ನ ಪ್ರೀತಿಯ ಫುರ್ಫುರಿ ನಗರದ ಜನಗಳೇ, ನನ್ನ ಮಾತಿನ ಮೇಲೆ ನಿಮ್ಗೆ ನಂಬಿಕೆ ಇಲ್ಲ ಅಲ್ಲ? ಆದ್ರೆ ಇವತ್ತು ಬೆಳಿಗ್ಗೆ ನನಗೊಂದು ಕನ್ಸು ಬಿದ್ದಿತ್ತು. ಈ ಮೋಟು ಪತ್ಲು ಎಲ್ಲೆಲ್ಲಿ ಹೋಗ್ತಾರೋ ಅಲ್ಲೆಲ್ಲ ಭೂಕಂಪ ಆಗುತ್ತೆ ಅಂತ. ಮತ್ತೆ ಬೆಳಗಿನ ಜಾವದ ಕನ್ಸು ನಿಜ ಆಗುತ್ತೆ ಅಂತಾರೆ. ನಾನು ಕೂಡ ಬೆಳಗ್ಗೆ ತುಂಬಾ ಕನ್ಸು ಕಾಣ್ತಾ ಇರ್ತೀನಿ. ಆದ್ರೆ ನನ್ನ ಕನ್ಸಲ್ಲಿ ಖಜಾನೆ ಕಾಣುತ್ತೆ. ನನಗೆ ಯಾವತ್ತು ಖಜಾನೆ ಸಿಕ್ಕಿಲ್ಲ. ಯಾವಾಗ ನನ್ನ ಕನ್ಸು ನಿಜ ಆಗುತ್ತೋ. ಯಾರಿಗೆ ನನ್ನ ಮಾತು ನಂಬೇಕನ್ಸುತ್ತೋ ನಂಬಿ, ಇಲ್ದೇ ಇರೋರು ಬೇಟ. ನಾನೊಬ್ಬ ಫುರ್ಫುರಿ ನಗರದ ಜವಾಬ್ದಾರಿಯುತ ನಾಗರಿಕ ಆಗಿ ತಿಳಿಸೋದಕ್ಕೆ ಬಂದಿದ್ದೆ. ನಿಮ್ಮಿಷ್ಟ. ಬಾಯ್ ಬರ್ತೇನೆ. ಏ ಜಾನ್, ನಿಂತ್ಕೋ. ನಾನು ಇವತ್ತೆಷ್ಟು ಸಖತ್ತಾಗಿ ಡ್ಯಾನ್ಸ್ ಮಾಡ್ತೀನಿ ಅಂದ್ರೆ ಆ ಸಖತ್ ಡ್ಯಾನ್ಸ್ಗೆ ಭೂಕಂಪ ಆಗೇ ಬಿಡುತ್ತೆ. ಆಮೇಲೆ ನಿನ್ ಕನಸು ನಿಜ ಆಗಿಬಿಡುತ್ತೆ. ಅಯ್ಯೋ, ನಿಜವಲ್ಲೂ ಭೂಕಂಪ ಆಗಬಿಡ್ತಲೇ ರಾಮ. ನೋಡಿದ್ರ ನನ್ನ ಬ್ರಿಲಿಯಂಟ್ ಬೋರ್ಡಿಯ ಕಮಾಲ್ ಮಾಡೋ ಐಡಿಯಾನ. ಈಗ ಮೋಟು ಪತ್ಲು ಹೆಸರನ್ನ ಕೆಡಿಸ್ಬಿಟ್ಟು ಅವ್ರನ್ನ ಊರಿಂದ ಆಚೆಗೆ ಹಾಕಿಸ್ತೇನೆ. ಸ್ನೇಹಿತರೆ, ಈ ಶಾಲೆಯ ಇನಾಗ್ರೇಷನ್ ನಾನೇ ಮಾಡಬೇಕಾಗಿತ್ತು. ಆದ್ರೆ ನಾನು ಮೋಟು ಪತ್ಲು ಕೈಯಿಂದ ಇದನ್ನ ಮಾಡಿಸ್ತೀನಿ. ಅವರು ಫುರ್ಫುರಿ ನಗರದ ಏಳಿಗೆಗಾಗಿ ತುಂಬಾ ಶ್ರಮ ಪಟ್ಟಿದ್ದಾರೆ. ನಾನು ಮೋಟು ಪತ್ಲು ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೋತೀನಿ, ಅವ್ರು ಬಂದು ಈ ರಿಬ್ಬನ್ ನ ಕಟ್ ಮಾಡಿ ಈ ಹೊಸ ಶಾಲೆನ ಓಪನ್ ಮಾಡಬೇಕು ಅಂತೇಳಿ. ಗೆಳೆಯರೇ, ನಾನು ಇವತ್ತು ಮತ್ತೆ ಒಂದು ಕನ್ಸು ಕಂಡಿದ್ದೆ. ಒಬ್ಬ ಏಂಜಲ್ ಕನ್ಸಲ್ಲಿ ಬಂದ್ಬಿಟ್ಟು ಹೇಳಿದಾಳೆ. ಏನು ಆ ಮಾತು ಅಂದ್ರೆ, ಮೋಟು ಪತ್ಲು ಎಲ್ಲೆಲ್ಲಿ ಹೋಗ್ತಾರೋ ಅಲ್ಲೆಲ್ಲ ಭೂಕಂಪ ಬರುತ್ತೆ ಅಂತ, ಎಲ್ಲ ಬರ್ಬಾದ್ ಆಗೋಗುತ್ತೆ ಅಂತ. ಮತ್ತೆ ಅವ್ರು ಹೇಳಿದ್ದಾರೆ, ಈ ಭೂಕಂಪದಿಂದ ಬಚಾವ್ ಆಗ್ಬೇಕು ಅಂದ್ರೆ ಮೋಟು ಪತ್ಲುನ ಈ ಊರಿಂದ ಆಚೆಗೆ ಹಾಕ್ಬೇಕು ಅಂತ ಹೇಳಿದ್ದಾರೆ. ಮೊದ್ಲು ನಿನ್ನ ಈ ಊರಿನ ಆಚೆ ಓಡಿಸ್ತೀನಿ ಈಗ. ಗೊತ್ತಿಲ್ಲ ಕಣೋ ಮೊಟು, ಬೀಂತ ಅವಕಾಶ ಸಿಗಲ್ಲ. ಮೊದಲು ರಿಬ್ಬನ್ ಕಟ್ ಮಾಡ್ಬಿಡು ಬೇಗ.
ಜಾನು ನಿಜಾನೇ ಹೇಳ್ತಿದ್ದ, ಈ ಮೋಟು ಪತ್ಲು ಎಲ್ಲೆಲ್ಲಿ ಇರ್ತಾರೆ ಅಲ್ಲೆಲ್ಲ ಭೂಕಂಪನೆ ಆಗುತ್ತೆ ಅಂತೇಳಿ. ನನ್ನ ಸ್ಕೂಲು ಇವರಿಂದ ನೆಲ್ಸಮ ಆಗೋಯ್ತು. ಇವ್ರನ್ನ ಫುರ್ಫುರಿ ನಗರದಿಂದ ಓಡಿಸ್ಬಿಡಿ, ಇಲ್ಲ ಅಂದ್ರೆ ಇಡೀ ಫುರ್ಫುರಿ ನಗರನೇ ನೆಲ್ಸಮ ಆಗೋಗ್ಬಿಡುತ್ತೆ. ಅಯ್ಯೋ ಚಿಂಗಂ, ಈ ಮೋಟು ಪತ್ಲುನ ಈ ನಗರದಿಂದನೇ ಆಚೆ ಕಳಿಸ್ಬಿಡು. Okay, ಇಟ್ಸ್ ಅನ್ sir. ಆರ್ಡರ್. ಫುರ್ಫುರಿ ನಗರ ಬರ್ಬಾದ್ ಆಗೋದನ್ನ ನನ್ನ ಕಣ್ಣಿಂದ ನೋಡಕ್ ಆಗೋದಿಲ್ಲ. ಎಸ್ ಸರ್. ಅರೆ ಇರಪ್ಪ, ಮೊದಲು ರಿಬ್ಬನ್ ಕಟ್ ಮಾಡ್ಬಿಡ್ತೀನಿ, ಸ್ವಲ್ಪ ತಡ್ಕೊಳ್ಳಿ. ಕೋಲೆ ಇಲ್ಲ ಅಂದ್ಮೇಲೆ ರಿಬ್ಬನ್ನ ಎಲ್ಲಿಂದ ಕಟ್ ಮಾಡ್ತೀಯ? ಹೊಡಿರಿ, ಮೋಟು ಪತ್ಲಿಗೆ ಚೆನ್ನಾಗಿ ಹೊಡೆದು ಆಚೆ ಓಡಿಸಿ. ಅರೆ 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 ಓಡೋ, ಏನಪ್ಪತ್ಲು ನಮ್ಗೆ ಈ ಗ್ರಾಚಾರ ಯಾವಾಗಲೂ ಬಿಟ್ಟಿರಲ್ವಲ್ಲೋ. ಖಾಲಿ ಹೊಟ್ಟೆಲ್ ಅಂತಲೇ ಓಡ್ತಾನೆ ಇಲ್ಲ ಕಣೋ. ಬೇಗ ಏನಾದ್ರು ಯೋಚಿಸೋ. ಐಡಿಯಾ. ಕನಸುಗಳೆಲ್ಲ ಜಾನ್ಗೆ ತಾನೇ ಬೀಳ್ತಾ ಇರೋದು. ಹಾಗಾದ್ರೆ ಈ ಸಮಸ್ಯೆಗೆ ಪರಿಹಾರ ಅವನ ಹತ್ರನೇ ಇರುತ್ತೆ ಕಣೋ. ಆದ್ರೆ ಈ ಸಾರಿ ನಾವು ಟಿ ಅಣ್ಣನ ಹೆಲ್ಪ್ ತಗೊಳ್ಳೇಬೇಕು ಕಣೋ. ಹಂಗೆ ಚಿಂಗಂ ಸರ್ ಹೆಲ್ಪ್ ಬೇಕೇ ಬೇಕು ನಮ್ಗೆ. ಇರು. ಅರೇ ಮೋಟು ಪತ್ಲು, ರಾತ್ರಿಯಾಗ ಫೋನ್ ಮಾಡಿ ಹೇಳಿದಲ್ಲ, ನಾ ಹಂಗೆ ಮಾಡಿವಿ ನೋಡ್ರಿ. ಈಗ ಜಾನಾಟ ನಡೆಯಂಗಿಲ್ಲ ಬಿಡ್ರಪ್ಪ. ಓಕೆ, ಹೆಂಗರಿಗೆ ಗಲಾಟೆ ಮಾಡಕ್ಕೆ ಶುರು ಹಚ್ಕೊ ನೀನು. ಅರೇ ಮೋಟು ಪತ್ಲ, ಇಬ್ಬರು ಮತ್ತೆ ಬಂದ್ರ ಇಲ್ಲಿಗೆ ಹೋಡ್ರಿಲ್ಲದ. ಹೋಗೆ ಹೋಗೆ, ಬರ್ಬೇಡ ಇಲ್ಲಿಗೆ ಮತ್ತೆ ನಮ್ಮ ಅಂಗಡಿಗೆ ಹೋಗೆ. ನಮ್ಗೂ ಕನಸು ಬಿದ್ದಿತ್ತು. ಎಲ್ಲೆಲ್ಲಿ ನಮ್ಮಿಬ್ಬರಿಂದ ಭೂಕಂಪ ಆಗ್ತಾ ಇರುತ್ತೋ ಅಲ್ಲೆಲ್ಲ ಭೂಮಿಯಿಂದ ಹಣ, ಚಿನ್ನ, ಬೆಳ್ಳಿ ಎಲ್ಲ ಆಚೆ ಕಡೆ ಬರುತ್ತಂತೆ. ಮೂರ್ಖತನ ಇದು, ಎಲ್ಲ ಸುಳ್ಳು ಹೇಳ್ತಾ ಇದೀಯಾ? ಯಾರ್ದಾದ್ರೂ ಕನ್ಸು ನಿಜ ಆಗೋಗುತ್ತೇನೋ? ನಡಿ ಹೋಗಿ ನೋಡೇ ಬಿಡೋಣ. ಈ ಸಾರಿ ಇಂಥ ಭೂಕಂಪ ತರಿಸ್ತೀನಿ ಅಂದ್ರೆ ನೀನು ಬದುಕೇ ಇರೋದಕ್ಕಾಗೋದಿಲ್ಲ. ಭೂಕಂಪ, ಅಯ್ಯೋ ನನ್ನ ಅಂಗಡಿ ಬಿದ್ದೋಯ್ತಲ್ವೇ. ಏನಣ್ಣ? ನನ್ನ ಅಂಗಡಿ ನಿಮ್ಮಿಬ್ಬರು ಮಾತು ಕೇಳ ಬಿದ್ದೋಗೈತಿ. ಹೋಗ್ರಿ ಇಲ್ಲದ, ನಿಂದಿರ್ಬೇಡ, ಹೋಗ್ರಿ. ತಗೋಣ, ಎಲ್ಲ ಚಿನ್ನ ಬೆಳ್ಳಿ ನಿಮ್ಗೇನೆ. ಇವಾಗ ನಮ್ಮ ಕನಸೆಲ್ಲ ನನ್ಸಾಗ್ಬಿಡ್ತಲ್ವಾ? ಎಲ್ಲಿ ನಮಗೆ ಬಂಗಾರ ಎಲ್ಲ ಸಿಗುತ್ತೋ ಅದನ್ನ ತಗೊಂಡು ಜನಗಳಿಗೆಲ್ಲ ಹಂಚ್ಬಿಡ್ತೀವಿ. ಅರೇ ಮೋಟು ಪತ್ಲು, ಥ್ಯಾಂಕ್ ಯು ವೆರಿ ಮಚ್. ನೀವಿಬ್ಬರು ಖರೆ ಮನ್ಸದಿರಿ. ನಾನು ಹೊಸ ಅಂಗಡಿ ಓಪನ್ ಮಾಡ್ತೀನಪ್ಪ. ನೀವು ದಿನ ಬರ್ರಪ್ಪ, ಭೂಕಂಪ ಬರ್ಸ್ರಪ್ಪ, ಚಿನ್ನ ಬೆಳ್ಳಿ ನನ್ಗೆ ಕೊಡ್ತಾ ಹೋಗ್ರಪ್ಪ. ಗೊತ್ತೈತೇನೆ? ಬಾಸ್ ಅವ್ರ ಕನ್ಸು ಕೂಡ ನಿಜ ಆಗೋದಕ್ಕೆ ಶುರುವಾಗಿ ಹೋಗ್ಬಿಟ್ಟಿದೆ ನೋಡಿ. ಕೈ ತುಂಬಾ ಅವನಿಗೆ ಬಂಗಾರ ಕೊಟ್ಟೋಗಿದ್ದಾರೆ ಅವರು. ಎಷ್ಟು ಒಳ್ಳೆಯವ್ರಲ್ವಾ ಅವರು? ನಂಬಕ್ಕಾಗ್ತಾ ಇಲ್ಲ, ನಂಬೋದಕ್ಕಾಗ್ತಾ ಇಲ್ಲ. ನಿಜನ ಇದು. ನಮ್ಮ ಅಡ್ಡ ಹತ್ರ ಕರ್ಕೊಂಡ್ ಬನ್ನಿ ಅವ್ರನ್ನ. ನಾವು ಭೂಕಂಪ ತರಿಸ್ಬಿಟ್ಟು ಮತ್ತೆ ಎಷ್ಟು ಬಂಗಾರ ಸಿಗುತ್ತೋ ಅದನ್ನೆಲ್ಲ ನಾವೇ ಇಟ್ಕೊಂಡ್ಬಿಡೋಣ. ಮೂರ್ಖರೇ, ಈ ಮೋಟು ಪತ್ಲನ್ನ ಯಾಕೆ ಈ ತರ ಹೇಳ್ಕೊಂಡ್ ಬಂದಿದ್ದೀರಾ? ಬಿಟ್ಟು ಕಳ್ಸಿ ಅವ್ರನ್ನ. ಗೆಳೆಯರಿದ್ದಾರೆ, ಪ್ರೀತಿಯ ಗೆಳೆಯರು, ಫುರ್ಫುರಿ ನಗರದ ವಾಸಿಗಳು. ನಂಬರ್ 1 ಚಾ ತಗೊಂಡ್ ಬಾ. ನಂಬರ್ 2 ನೀನೋಗಿ ಟಿಫಿನ್ ತಗೊಂಡು ಬಾ. ಮೋಟು ಪತ್ಲು, ನೋಡಿ ನೋಡಿ, ಎಲ್ಲಾದ್ರೂ ಬಂಗಾರ ಬೆಳ್ಳಿ ಸಿಕ್ತಾ ಅಂತ? ಇದು ಸಿಕ್ತು ನೋಡು. ಹುಡುಕೋ, ಇನ್ನು ಹುಡುಕೋ, ಏನಾದ್ರೂ ಸಿಕ್ತಾ? ಸಿಕ್ತು, ತಗೋ.
ಯಾರೇ ಇದೇನ್ ಮಾಡ್ದೆ ನೀನು ನಂಗೇನು ಕಾಣಿಸ್ತಾ ಇಲ್ಲ ಮೋಟು ಪತ್ಲು ಇದೇ ಗನ್ನು ಇದರಿಂದಲೇ ಅವ್ರು ಭೂಕಂಪ ಬರ್ಸ್ತಾ ಇದ್ದಿದ್ದು ಬಾಸ್ ಓಡಿ ಓಡೋಗೋ ಸಮಯ ಬಂದಿದೆ ನಮಗೀಗ ಓಡಿ ಓಡಿ ನಂಬರ್ 1 ನಂಬರ್ 2 ನೋಡ್ಕೊಂಡು ಓಡಿ ಬಂಗಾರ ಬೆಳ್ಳಿ ಬಂತೋ ಇಲ್ವಾ ಅಂತ ಮಾಸ್ ಮಾಸ್ ಬೇಗ ಹೋಗೋಣ ಬನ್ನಿ ಇಲ್ಲ ಅಂದ್ರೆ ಈ ಜಗತ್ತಿಂದಲೇ ನಮ್ಮನ್ನು ಹೊರಗಾಕ್ತಾರೆ Watch India's largest kids library only on Jio Hotstar. Download the app now.